ವೀಕ್ಷಕರೇ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿತ್ವ, ಆ ಮಹಾನ್ ವ್ಯಕ್ತಿತ್ವ ಮಹಾದೈವ. ದ್ವಾಪರ ಯುಗದಲ್ಲಿ ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಮಹಾವಿಷ್ಣುವಿನ ಸಾಂಕೇತಿಕವಾದಂತಹ ಒಂದು ಅವತಾರವಾಗಿ ಭಕ್ತರ ಬಾಳಿನ ಬೆಳಕಾಗಿ ಬಂದಂತಹ, ಶಿಷ್ಟರ ರಕ್ಷಣೆಗಾಗಿ ಜನ್ಮ ತಾಳದಂತಹ, ಧರ್ಮವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಆ ಧರ್ಮನಿಂದಕರಿಗೆ, ಅಧರ್ಮೀಯರಿಗೆ ಒಂದು ವಿಧವಾದಂತಹ ಪಾಠ ಕಲಿಸಲಿಕ್ಕೆ, ಆ ಒಂದು ದುಷ್ಟರನ್ನು ಶಿಕ್ಷಿಸಲಿಕ್ಕೆ, ಶಿಷ್ಟರನ್ನು ರಕ್ಷಿಸಲಿಕ್ಕೆ ಬಂದಂತಹ ಮಹಾನ್ ದೈವ. ಹಾಗಾಗಿ ಆ ಒಬ್ಬ ಮಹಾನ್ ದೈವ ಬೇರೆ ಯಾರೂ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾನೇನು ಆಗಲೇ ಆ ಒಂದು ದೈವವನ್ನು ಕರೆದೆ. ಆ ದೈವ ಕಪಟ ನಾಟಕ ಸೂತ್ರಧಾರಿಯೇ ಆದರೂ ಆ ಕಪಟ ನಾಟಕವನ್ನು ಯಾವತ್ತೂ ಅಧರ್ಮದ ಒಂದು ಆ ಕೈಕಾಲುಗಳನ್ನ ಮುರಿಯುವಂತಹ ನಿಟ್ಟಿನಲ್ಲಿ, ಆ ಅಧರ್ಮದ ಎಡೆಮುರಿಯನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಒಂದು ಶಿಷ್ಟತೆಗೆ, ಒಂದು ಆ ಸತ್ಯತೆಗೆ, ಒಂದು ವಿಧವಾದಂತಹ ಒಂದು ನ್ಯಾಯ ನೀತಿ, ಸರ್ವಯುತವಾದಂತಹ ಆ ಸಂಪದ್ಭರಿತವಾದ ವಿಚಾರಗಳಿಗೆ ನಾಂದಿ ಆಡ್ತಕ್ಕಂತಹ ಮಹಾನ್ ದೈವ, ಮಹಾನ್ ಚೇತನ, ಪರಮಾತ್ಮನ ಸ್ವರೂಪವನ್ನು ತಾಳಿ ನರಮಾನವನ ಒಂದು ರೀತಿಯಲ್ಲಿ ಇಲ್ಲಿ ಬಾಳಿ ಬದುಕಿ ಒಂದು ವಿಧವಾದಂತಹ ಧರ್ಮ ಚೈತನ್ಯವನ್ನು, ಆ ಧರ್ಮದ ಹುರುಪನ್ನು ಪ್ರತಿಯೊಬ್ಬ ಆಸ್ತಿಕ ಮಹಾನುಭಾವರಿಗೆ ಕೊಟ್ಟಂತಹ ಭಗವದ್ಗೀತೆ ಎನ್ನುವಂತಹ ವಿಶೇಷವಾದಂತಹ ಆ ಒಂದು ಗೀತೆಯನ್ನು ಬೋಧನೆ ಮಾಡಿದಂತಹ ಗೀತಾಚಾರ್ಯ, ಸಾಕ್ಷಾತ್ ಪರಮ ಪುರುಷೋತ್ತಮ ಅಂತ ಅನ್ನಿಸ್ಕೊಂಡಂತಹ ಹರಿಷಡ್ವರ್ಗಗಳನ್ನ ನಿಗ್ರಹಿಸಿ, ಏನು ಹೀಗೆ ಬದುಕಬೇಕಪ್ಪ, ಹರಿಷಡ್ವರ್ಗಗಳನ್ನ ನಿಗ್ರಹಿಸುವಂತಹ ಇಂದ್ರಿಯ ಶಕ್ತಿಯನ್ನು ಹೊಂದಿ ಹೀಗೇ ಬದುಕಬೇಕಪ್ಪ ಅಂತಹ ಒಂದು ವಿಧವಾಗಿ ಭಕ್ತರಿಗೆ ಹೇಳ್ಕೊಟ್ಟಂತಹ, ಮನುಕುಲಕ್ಕೆ ಆ ಒಂದು ಮನವರಿಕೆ ಮಾಡಿಕೊಟ್ಟಂತಹ ಮಹಾನ್ ದೈವ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರ್ತಕ್ಕಂಥದ್ದು ಇದೇ ವಿಶೇಷವಾದಂತಹ ರೋಹಿಣಿ ನಕ್ಷತ್ರದಲ್ಲಿ. ರೋಹಿಣಿ ನಕ್ಷತ್ರ ಭಗವಂತನ ಜನ್ಮ ನಕ್ಷತ್ರ. ಭಾಳ ವಿಶೇಷವಾದಂತಹ ಒಂದು ವ್ಯಕ್ತಿತ್ವ. ಇಂಥ ಸ್ವಾಮಿಯನ್ನು ನಾವು ನೆನೆಯೋದೇ ಒಂದು ಭಾಗ್ಯ, ಇಂಥ ಸ್ವಾಮಿಯ ನಾಮಸ್ಮರಣೆ ಮಾಡೋದೇ ಒಂದು ಪುಣ್ಯ ಅಂತ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ಸಹ ಅದು ಅನ್ನಿಸಲೇಬೇಕು. ಭಗವಂತ ಭಕ್ತರ ಪಾಲಿನ ಉದ್ಧಾರಕ, ಭಕ್ತರಿಗೆ ಜ್ಞಾನವನ್ನು ಒಂದು ಪ್ರೇರಕ ಶಕ್ತಿಯಾಗಿ ಕೊಡೋದರಲ್ಲಿ, ಅನುಭವಗಳ ಮೂಲಕ ಅವನು ಆ ಪ್ರೇರಕ ಶಕ್ತಿಯಾಗಿ ಖಂಡಿತವಾಗಲೂ ಜ್ಞಾನವನ್ನು ಕರುಣಿಸ್ತಕ್ಕಂತಹ ಮಹಾದೈವ. ಅಂಥ ಮಹಾದೈವ ಏನು ಮನುಕುಲಕ್ಕೆ ವಿಶೇಷವಾದಂತಹ ಭಗವದ್ಗೀತೆಯನ್ನು ಕರುಣಿಸಿರತಕ್ಕಂತಹ ಒಂದು ವಿಚಾರ ಇದೆ. ಇದು ಭಾಳ ದೊಡ್ಡ ವಿಚಾರ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಒಟ್ಟಾರೆ ಏನು ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿ ದುಷ್ಟರ ಸಂಹಾರವನ್ನು ಮಾಡಿ, ಶಿಷ್ಟರನ್ನೆಲ್ಲ ರಕ್ಷಣೆ ಮಾಡಿ, ಕಡೆಗೆ ಯಾರೇ ಆಗಲಿ ನೋಡಪ್ಪ, ಒಳ್ಳೆಯದಕ್ಕೆ, ಒಳ್ಳೆತನಕ್ಕೆ ಸದಾಕಾಲ ಬೆಲೆ ಇದ್ದೇ ಇರುತ್ತೆ, ಶಾಶ್ವತವಾದ ಬೆಲೆ ಇರುತ್ತೆ. ತಾತ್ಕಾಲಿಕವಾಗಿ ಸ್ವಲ್ಪ ಕಷ್ಟಪಟ್ಟರೂ ಶಾಶ್ವತವಾದಂತಹ ಒಂದು ಸೌಖ್ಯವನ್ನು ನೀವು ಪಡಿತೀರಿ ಅಂತ ತಿಳಿಸ್ಕೊಟ್ಟಂತಹ ಮಹಾದೈವ. ಅಂಥ ಮಹಾದೈವ ಹುಟ್ಟಿರ್ತಕ್ಕಂಥದ್ದು ಇದೇ ರೋಹಿಣಿ ನಕ್ಷತ್ರದಲ್ಲಿ. ಸ್ವಾಮಿ ನೋಡಿ, ಎಲ್ಲೂ ಸಹ ಯಾರ ಒಂದು ವಿಚಾರದಲ್ಲೂ ಅಷ್ಟೇ ಸ್ವಾಮಿ ಒಂದು ಬೇಕು ಅಂಥೇಳಿ ಅವ್ರಿಗೆ
ಅವರ ತೇಜೋವಧೆ ಮಾಡಿರುವಂಥದ್ದಾಗಲಿ ಅಥವಾ ಅವರ ಒಂದು ವೈಚಾರಿಕತೆಗಳನ್ನ ಪಕ್ಕಕ್ಕಿಟ್ಟು ಅವರು ನಡ್ಕೊಳ್ಳುವಂತಹ ವಿಧಾನ ಆಗಲಿ ಆ ಥರ ಎಲ್ಲೂ ಸಹ ನಾವು ಕಾಣೋದಕ್ಕಾಗಲ್ಲ. ನೋಡಿ, ಸ್ವಾಮಿ ಎಸ್ಪೆಷಲಿ ಕೆಟ್ಟೋರ್ಗೂ ಸಮಯ ಕೊಡ್ತಾನೆ, ಕೆಟ್ಟೋರ್ಗೂ ಸಹ ಒಂದು ಕಾಲಘಟ್ಟ ಅಂತ ಇಡ್ತಾನೆ. ದುರ್ಯೋಧನನಿಗೂ ಸಹ ಟೈಮ್ ಲೈನ್ ಇಟ್ಟ. ಹಾಗೆ ಯಾವುದೇ ಒಬ್ಬ ವಿಧವಾದಂತಹ ದುಷ್ಟ ಪಾತ್ರಧಾರಿ ನೀವು ಅಬ್ಸರ್ವ್ ಮಾಡ್ಬೋದು. ಮಹಾಭಾರತದಲ್ಲಾಗಲಿ ಅಥವಾ ದ್ವಾಪರ ಯುಗದಲ್ಲಿ ಎಸ್ಪೆಷಲಿ ಬಂದಂತಹ ಕೃಷ್ಣನ ಒಂದು ವಿರೋಧ ಕಟ್ಕೊಂಡಂತಹ ಯಾವುದೇ ಕ್ಯಾರೆಕ್ಟರ್ಸ್ಗಳನ್ನ ನೀವು ಅನಲೈಸ್ ಮಾಡಿ, ಕಂಸನೇ ತಗೊಳ್ಳಿ, ಸ್ವಾಮಿ ಎಷ್ಟು ಅವಕಾಶ ಕೊಟ್ಟು ಕಡೆಗೆ ಅವನ್ನ ಕಂಸನನ್ನು ಅವನ ಒಂದು ಶಿರಚ್ಛೇದನ ಮಾಡುವಂಥ ಒಂದು ವಿಚಾರ, ಅಂದರೆ ಅವನ ಪ್ರಾಣಹಾನಿ ಮಾಡ್ತಕ್ಕಂಥ ವಿಚಾರ, ಇದೆಲ್ಲ ನೀವು ನೋಡಿದಾಗ ಸ್ವಾಮಿಯನ್ನು ನೀವು ಅವನು ಅವತಾರ ಎತ್ತಿ ಬಂದಿರತಕ್ಕಂಥದ್ದು ಇದು ಬಹಳ ವಿಶೇಷವಾದಂತಹ ಲಕ್ಷಣ ಅಂತ ನೀವೆಲ್ಲ ಅನಲೈಸ್ ಮಾಡ್ಕೋಬೇಕು. ವೀಕ್ಷಕರೇ, ಭಗವದ್ಗೀತೆಯ ಸಾರ ಮನುಷ್ಯನ ಜೀವನದಲ್ಲಿ ಆ ಅರ್ಥಪೂರ್ಣತೆಯನ್ನು ಎಷ್ಟರ ಮಟ್ಟಿಗೆ ಕಂಡುಕೊಂಡು ಬದುಕಬೇಕು, ಜೀವನವನ್ನು ನಿರರ್ಥಕವಾಗಿ ಮಾಡಿಕೊಳ್ಳದೆ ಆ ಅರ್ಥಪೂರ್ಣ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಮೌಲ್ಯಗಳನ್ನ ಕಂಡುಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನು ಒಂದು ತಿಳಿಯಾಗಿ ತಿಳಿಸ್ಕೊಟ್ಟಂತಹ ಒಂದು ವಿಶೇಷಕರವಾದಂತಹ ವ್ಯಾಖ್ಯಾನಗಳುಳ್ಳ ಒಂದು ಗೀತಗುಚ್ಛ ಅದು. ಹಾಗಾಗಿ ಆ ಗೀತೆಯಿಂದ ಮನುಷ್ಯ ಅರ್ಥ ಮಾಡ್ಕೋಬೇಕಾಗಿರೋದು ಅರ್ಥಪೂರ್ಣವಾದ ಮಹತ್ವಯುತ ಜೀವನ, ಹಾಗೆ ಕರ್ಮಕ್ಕನುಗುಣವಾದಂತಹ ಕ್ರಿಯಾಶೀಲತೆ, ಆ ಕ್ರಿಯಾಶೀಲತೆಗೆ ಅನುಗುಣವಾದಂತಹ ಕ್ರಿಯಾಕರ್ಮ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿ ಎಷ್ಟರ ಮಟ್ಟಿಗೆ ನಾವು ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹದ್ದು ಭಗವಂತನ ಈ ವ್ಯಾಖ್ಯಾನ ಉಳ್ಳಂತಹ ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಜೀವನವನ್ನು ಅರ್ಥಗರ್ಭಿತವಾಗಿ ಮಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯ, ಅದು ಏನು ಭಗವಂತ ಆ ಒಂದು ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಭಗವಂತನೇ ಹೇಳಿರೋ ಪ್ರಕಾರ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಏತುರ್ಭೂ ಮಾತೋ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳ್ತಾನೆ ಭಗವಂತ. ಅದರ ಪ್ರಕಾರ ನಾವು ಕರ್ಮವನ್ನು ಅವನ ಮೇಲೆ ಭಾರ ಹಾಕ್ಬಿಟ್ಟು ಮಾಡಬೇಕು. ನೋಡಪ್ಪ, ಬರೀ ನಿನ್ನ ಕೆಲಸ ಮಾಡೋದಷ್ಟೇ ನಿನ್ನ ಕರ್ತವ್ಯ, ಕೆಲಸ ಮಾಡು. ಫಲವನ್ನು ಅಪೇಕ್ಷೆ ಪಡ್ಕೊಂಡು ನೀನು ಕೆಲಸ ಮಾಡೋದಾದರೆ ನಿನಗೆ ಆ ಫಲ ಸಂಕ್ಷಿಪ್ತವಾಗಿ ಸಿಗೋದಿಲ್ಲ, ಎಷ್ಟು ಬೇಕಷ್ಟೇ ಸಿಗುತ್ತೆ. ಫಲವನ್ನು ಪಕ್ಕಕ್ಕಿಳು, ನಿನ್ನ ಕೆಲಸ ಮಾಡು, ನಾನು ಕೊಡ್ತೀನಯ್ಯ ನಿನಗೆ ಫಲನ ಅಂತ ಅಷ್ಟು ಅಭಯ ಕೊಡ್ತಕ್ಕಂತಹ ಒಂದು ರೀತಿನಲ್ಲಿ ಭಗವಂತ ಹೇಳ್ತಾನೆ. ಈ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇ ಆದರೆ ಅತ್ಯುನ್ನತವಾದ ಸ್ಥಾನಮಾನಕ್ಕೆ ಭಗವಂತ ಖಂಡಿತವಾಗ್ಲೂ ಏರಿಸ್ತಾನೆ ಅಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ಸಾಕ್ಷಾತ್ ಭಗವಂತನೇ ಹೇಳಿದಾನೆ ಕರ್ಮಯೋಗದ ಪಾಠಗಳಲ್ಲಿ. ಇದೆಲ್ಲ ಭಾಳ ವಿಶೇಷ ನೋಡಿ. ಹಾಗಾಗಿ ಗೀತೆಯ ಬೋಧನೆಯನ್ನು ಮಾಡಿರ್ತಕ್ಕಂಥದ್ದು ಅರ್ಜುನನಿಗೆ, ಇದು ಬರೀ ಅರ್ಜುನನಿಗೆ ಮಾತ್ರ ಬೋಧನೆ ಅಲ್ಲ, ಮನುಕುಲಕ್ಕೆ ಬೋಧನೆ. ಇದು ಮನುಷ್ಯನಾದವನು ಯಾವ ರೀತಿ ನಡ್ಕೋಬೇಕು, ಒಂದು ಜ್ಞಾನಕ್ಕೆ ಅನುಗುಣವಾದಂತಹ ಯೋಗ ಅಂದರೆ ಜ್ಞಾನಯೋಗ, ಕರ್ಮಕ್ಕೆ ಅನುಗುಣವಾದಂತಹ ಯೋಗ ಅಂದರೆ ಕರ್ಮಯೋಗ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಜ್ಞಾನಯೋಗ ಕರ್ಮಯೋಗವನ್ನು ಏನು ಇಂಟರ್ಲಿಂಕ್ಡ್ ಆಗಿ ಅರ್ಥ ಮಾಡಿಕೊಂಡು ಅದ್ರ ನಡುವೆ ಇರತಕ್ಕಂತಹ ಒಂದು ಆ ಡಿಫರೆನ್ಸ್ನ ಒಂದು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮುನ್ನಡಿತಾನಲ್ಲ, ಆ ಡಿಫರೆನ್ಸ್ನ ಆ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಗೆಲ್ತಾನೆ ಜೀವನದಲ್ಲಿ ಅನ್ನೋದನ್ನು ನಾವು ಖಂಡಿತವಾಗ್ಲೂ ಸಾಕಷ್ಟು ನಿದರ್ಶನಗಳಿಂದ ಅರ್ಥ ಮಾಡ್ಕೋಬೋದು. ಭಗವದ್ಗೀತೆ ಬಗ್ಗೆ ಮುಂದೆ ಮಾತಾಡ್ತೀನಿ. ಈಗ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ,
ಧರ್ಮ ಕರ್ಮಾಧಿಪತಿ ಯೋಗ ಅಂತ ಹೇಳ್ತೀವಿ. ಹಾಗಾಗಿ ರೋಹಿಣಿ ನಕ್ಷತ್ರದವರಿಗೆ ಬಹು ವಿಶೇಷವಾದಂತಹ ಧರ್ಮ ಕರ್ಮಾಧಿಪತಿ ಯೋಗ ಲಭ್ಯವಿದೆ. ಅದನ್ನು ಬಳಸ್ಕೊಳ್ಳಿ. ಅದರಿಂದ ಜೀವನವನ್ನು ಒಂದು ವಿಶೇಷವಾದಂತಹ ಅರ್ಥಪೂರ್ಣವಾದಂತಹ ಜೀವನ ಅಂತ ಅನ್ನಿಸ್ಕೊಳ್ಳಿ. ಆ ಅರ್ಥಪೂರ್ಣತೆಯನ್ನು ಪಡ್ಕೊಳ್ಳೋದ್ರಲ್ಲಿ ಧರ್ಮ ಕರ್ಮಾಧಿಪತಿ ಯೋಗ ನಿಮ್ಮನ್ನು ಒಂದು ವಿಶೇಷವಾಗಿ ನಿಮಗೆ ಅದು ಒಂದು ಸಾಥ್ ಕೊಡುತ್ತೆ ಅಥವಾ ಸಹಕಾರ ಕೊಡುತ್ತೆ. ಅದನ್ನು ತಾವು ಅರ್ಥ ಮಾಡ್ಕೊಂಡು ಬದುಕಿ. ಖಂಡಿತವಾಗಲೂ ಭಗವಂತ ಏನು ಎಲ್ಲ ವಿಧವಾಗಿ ಜೀವನವನ್ನು ಅವನು ಸಂತೃಪ್ತಿಮಯವಾದಂತಹ ಒಂದು ನಿಟ್ಟಿನಲ್ಲಿ ಜೀವನವನ್ನು ಕಳೆದ, ಎಲ್ಲ ಒಂದು ಬಾಲ್ಯದಲ್ಲಾಗಲಿ ಯೌವನದಲ್ಲಾಗಲಿ ಹಾಗೆ ಅವನ ಮಧ್ಯ ವಯಸ್ಸಿನಲ್ಲಿ ಮುಪ್ಪಿನ ಕಾಲದಲ್ಲಿ ಸಾಕ್ಷಾತ್ ಭಗವಂತ ತಾಳ್ಮೆಯಿಂದ ಸೈರಣೆಯಿಂದ ಕಷ್ಟ ಸಹಿಷ್ಣುವಾಗಿ ಎಷ್ಟೆಲ್ಲ ಪಾಪ ಏನೇ ಬಂದ್ರೂ ಅದನ್ನು ತಡ್ಕೊಂಡು ವಿಶೇಷವಾದಂತಹ ನೆಮ್ಮದಿಯುತವಾದ ಜೀವನವನ್ನು ಮಾಡಿದ. ಆ ಶತ್ರುಗಳಿಗೂ ಸಹ ಅಂದರೆ ಆ ದುಷ್ಟರಿಗೂ ಸಹ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನುವಂತಹ ಒಂದು ಆ ಸೂಕ್ಷ್ಮ ಬುದ್ಧಿ ಅವನಲ್ಲಿ ಭಾಳ ಚೆನ್ನಾಗಿತ್ತು. ಹಾಗಾಗಿ ಸೂಕ್ಷ್ಮ ಬುದ್ಧಿ ರೋಹಿಣಿ ನಕ್ಷತ್ರದವ್ರಿಗೆ ಭಾಳ ಚೆನ್ನಾಗಿರುತ್ತೆ. ಇದೆಲ್ಲ ಬಹು ವಿಶೇಷವಾದ ವಿಚಾರ. ಸಾಕ್ಷಾತ್ ಭಗವಂತನ ಜನ್ಮ ನಕ್ಷತ್ರ. ಇಂಥ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡ್ಕೊಳ್ಳೋದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ರೋಹಿಣಿ ನಕ್ಷತ್ರದವ್ರಿಗೆ, ರೋಹಿಣಿ ನಕ್ಷತ್ರದವರು ನಿಮ್ಮ ಜೀವನದಲ್ಲಿ ಧ್ಯೇಯ ಖಂಡಿತವಾಗ್ಲೂ ಇಟ್ಕೊಂಡಿರ್ತೀರಿ. ಧ್ಯೇಯ ಇಟ್ಕೊಳ್ಳೋದ್ರ ಜೊತೆಗೆ ಸಮಾನ ಮನಸ್ಕರನ್ನ ನೀವು ಸಂಪಾದನೆ ಮಾಡ್ಕೋತೀರಿ. ಅಂಥ ವ್ಯಕ್ತಿತ್ವಗಳನ್ನ ನೀವು ಸಂಪಾದಿಸ್ತೀರಿ. ಅದು ನಿಮ್ಮ ನಿಜವಾದ ಗುಣ. ಹಾಗಾಗಿ ಸಮಾನ ಮನಸ್ಕರು ನಿಮಗೆ ದೊರಕ್ತಾರೆ. ಹಾಗೆ ಸಮಾನ ಮನಸ್ಕರ ಜೊತೆಗೆ ಒಂದು ಕಮ್ಯುನಿಟಿಯನ್ನು ಮಾಡಿ ಆ ಕಮ್ಯುನಿಟಿಯಿಂದ ಸಾಕಷ್ಟು ಲೋಕ ಕಲ್ಯಾಣಾರ್ಥವಾಗಿ ಕೆಲಸಗಳನ್ನ ಮಾಡ್ತಾ ಬನ್ನಿ. ನಿಮ್ಮ ಹೆಸರನ್ನು ಅಜರಾಮರವಾಗಿ ಖಂಡಿತವಾಗ್ಲೂ ಈ ಇತಿಹಾಸದ ಪುಟಗಳಲ್ಲಿ ನೀವು ಖಂಡಿತವಾಗ್ಲೂ ರಿಜಿಸ್ಟ್ರ್ ಮಾಡ್ಕೋಬೋದು. ಅಷ್ಟರ ಮಟ್ಟಿಗೆ ನೀವು ಸೇವೆಗಳನ್ನ ಮಾಡ್ತೀರಿ. ನೀವು ಮಾಡಿ. ಬಟ್ ಒಂದೇನಂತ ಅಂದರೆ ನಿಮ್ಮ ಜೊತೆ ಸಮಾನ ಮನಸ್ಕರನ್ನ ಪಡೆಯುವಂಥ ಯೋಗ ತಾವು ಪಡೆದಿದ್ದು ಹಾಗೆ ಪಡಿತೀರಿ. ಅವ್ರ ಜೊತೆಗೆ ಒಟ್ಟುಗೂಡಿ ಎಲ್ಲ ವಿಧವಾಗಿ ಕೆಲಸಗಳನ್ನ ಮಾಡ್ತೀರಿ. ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದಷ್ಟು ಉತ್ತೇಜನಕಾರಿಯಾದಂತಹ ಕೆಲವೊಂದು ಕೆಲಸಗಳನ್ನ ಮಾಡಿ ಹಲವಾರು ಜನಗಳಿಗೆ ಪ್ರೇರಣೆಯನ್ನು ಒದಗಿಸಿ ಅವರು ಇನ್ಸ್ಪೈರ್ ಆಗಬೇಕು. ಆ ಇನ್ಸ್ಪೈರ್ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ. ಖಂಡಿತವಾಗ್ಲೂ ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮಲ್ಲಿರ್ತಕ್ಕಂಥ ಸಕಾರಾತ್ಮಕತೆ ನಿಮ್ಮನ್ನು ಖಂಡಿತವಾಗ್ಲೂ ಮೇಲಕ್ಕೆ ತರುತ್ತೆ. ಏನಾದರೂ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿ ಆಗಲೇ ನಾನು ಹೇಳಿದ ಹಾಗೆ ಬೇರೆ ಈ 3 ಲಗ್ನಗಳಲ್ಲಿ ಹುಟ್ಟಿರ್ತಕ್ಕಂಥವರು ಒಂದು ವಿಧವಾಗಿ ನೆಗೆಟಿವ್ ಮೈಂಡು, ಆ ಒಂದು ನೆಗೆಟಿವ್ ಎನರ್ಜಿನಲ್ಲಿ ನೀವೇನಾದರೂ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಆ ನೆಗೆಟಿವ್ ಎನರ್ಜಿನ ಇಟ್ಕೊಂಡು ಅಂತಂದರೆ ನೀವು ಬದಲಾವಣೆಗೆ ಒಳಪಡಬೇಕು. ನೀವು ಮಹಾದೇವಿಯ ಒಂದು ದರ್ಶನ ಮಾಡ್ಕೊಂಬನ್ನಿ, ನಿಮಿಷಾಂಬೆಯ ದರ್ಶನ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಲಲಿತ ಸಹಸ್ರನಾಮ ಪಾರಾಯಣ ಮಾಡಿ. ನಿಮ್ಮ ಜೀವನ ಸುಭೀಕ್ಷತೆಯ ದಾರಿಯನ್ನು ಹಿಡಿಯುತ್ತೆ. ಹಾಗಾಗಿ ಸುಭೀಕ್ಷಕರವಾಗಿ ಬಾಳಿ ಬದುಕಲಿಕ್ಕೆ ಮಹಾದೇವಿ ಲಲಿತೆಯನ್ನು ಆರಾಧನೆ ಮಾಡಿ. ಲಲಿತ ಸಹಸ್ರನಾಮವನ್ನು ಈ ಸೋಮವಾರದಲ್ಲಿ ಎಸ್ಪೆಷಲಿ ಗೋಧೂಳಿ ಮುಹೂರ್ತದ ಸಂದರ್ಭದಲ್ಲಿ ಪಠನೆ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರ ಜೀವನ ಸುಭೀಕ್ಷಕರವಾಗಿ ಸಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾದಿ ಭವಂತು.